ಯಾವುದೇ ಸೆಲೆಬ್ರಿಟಿ ಆಗಲಿ ಅವರು ಸಾಕಷ್ಟು ಸುದ್ದಿ ಆಗೋದು ನಿಜ. ಅವರು ಕುಂತರು ಸುದ್ದಿ ಆಗ್ತಾರೆ, ಏನಾದರೂ ವಸ್ತು ತಗೊಂಡ್ರು ಕೂಡ ಸುದ್ದಿ ಆಗ್ತಾರೆ, ಎಲ್ಲಾದರೂ ಹೊರಗೆ ಬಂದು ಏನಾದರೂ ಸಣ್ಣ ಪುಟ್ಟ ಘಟನೆಗಳಿಗೂ ಕೂಡ ಅವ್ರು ಸುದ್ದಿ ಆಗ್ತಾನೆ ಇರ್ತಾರೆ. ನಾನೀಗ ವಿಷಯ ಹೇಳ್ತಿರೋದು ಚಂದನ್ ಶೆಟ್ಟಿ ವಿಚಾರ. ಅಂದರೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು ನಿವೇದಿತಾ ಅವರ ನಡುವೆ ಏನು ಇಬ್ಬರಿಗೂ ಬಿರುಕಾಯಿತು, ಅದಾದ ನಂತರ ಡಿವೋರ್ಸ್ ಆಯಿತು. ಡಿವೋರ್ಸ್ ಆದ ನಂತರ ಅವರ ಇಬ್ಬರ ಲೈಫಲ್ಲಿ ಬೇರೆ ಬೇರೆ ದಾರಿಗಳೇ ಓಪನ್ ಆದವು. ಸೊ ಚಂದನ್ ಶೆಟ್ಟಿ ಲೈಫಲ್ಲಿ ಕೂಡ ಒಂದಷ್ಟು ಸುದ್ದಿಗಳು ಹರಿದಾಡತೊಡಗಿದ್ವು. ಅಂದರೆ ಚಂದನ್ ಶೆಟ್ಟಿ ಅವರ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರೆ, ಅವ್ರು ಮದುವೆ ಆಗ್ತಾರೆ ಅನ್ನೋ ಸುದ್ದಿಗಳೆಲ್ಲ ಹೋರಾಡೋಕ್ಕೆ ಶುರು ಮಾಡಿದ್ರು. ಅಂತೆಕಂತೆಗಳ ಸುದ್ದಿಗೆ ಜಾಸ್ತಿ ಒತ್ತು ಕೊಟ್ಟರು. ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಸಾಕಷ್ಟು ಜನ ಹಾಗೆ ಹೀಗೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗ್ತಾ ಹೋದ್ವು. ಸೊ ಚಂದನ್ ಶೆಟ್ಟಿ ಮಾತ್ರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅಂದರೆ ಚಂದನ್ ಶೆಟ್ಟಿ ಸೂತ್ರಧಾರಿ ಅಂತೇಳಿ ಒಂದು ಸಿನಿಮಾ ಮಾಡಿದ್ದಾರೆ. ಆ ಸೂತ್ರಧಾರಿಯಲ್ಲಿ ಆ ಸಿನಿಮಾದ ಹೀರೋಯಿನ್ ಆಗಿ ಸಂಜನಾ ಕೂಡ ನಟಿಸಿದ್ದಾರೆ. ಸೊ ಏನು ಸಂಜನಾ ಇದ್ದಾರೆ, ಅವರ ಜೊತೆ ಒಂದು ಹಾಡು ಕೂಡ ಬರುತ್ತೆ, ಅದು ಡ್ಯಾಶ್ ಅನ್ನೋ ಸಾಂಗು. ಆ ಸಾಂಗ್ ಯಾವಾಗ ಸುದ್ದಿ ಆಗುತ್ತೆ, ಅದಾದ ಬಳಿಕ ಅವರಿಬ್ಬರಿಗೂ ಕೂಡ ಒಂದಿಷ್ಟು ಏನು ಕಥೆನ ಕಟ್ಟಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಕೂಡ ಮದುವೆ ಆಗ್ತಾ ಇದ್ದಾರೆ. ಸಂಜನಾ ಅವರ ಜೊತೆ ಚಂದನ್ ಶೆಟ್ಟಿ ಅವರ ಅಫೇರ್ ಇದೆ, ಸೊ ಡೇಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಈ ಥರ ಅಂತೆಕತೆ ಸುದ್ದಿಗಳೆಲ್ಲ ಬಂತು. ಆದರೆ ಚಂದನ್ ಶೆಟ್ಟಿ ಮಾತ್ರ ಎಲ್ಲೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ಸೊ ಮೊನ್ನೆಯಷ್ಟೇ ಒಂದು ಪತ್ರಿಕಾಗೋಷ್ಠಿ ನಡೀತು. ಪತ್ರಿಕಾಗೋಷ್ಠಿಯಲ್ಲಿ ಸೊ ಚಂದನ್ ಶೆಟ್ಟಿ ಸ್ವತಃ ಚಂದನ್ ಶೆಟ್ಟಿಯವರೇ ಸಂಜನಾ ಅವರ ಮುಂದೆ ವೇದಿಕೆ ಮೇಲೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನಗೂ ಸಂಜನಾಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವರ ನಟಿ ಅಷ್ಟೇ. ಸೊ ನನ್ನ ಕೋಸ್ಟಾರ್, ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ವಿ. ಆದರೆ ಈ ರೀತಿಯ ಸುದ್ದಿಗಳು ಯಾಕೆಲ್ಲ ಬರ್ತಾವೋ ಗೊತ್ತಿಲ್ಲ, ಯಾರು ಹಬ್ಬಿಸ್ತಾರೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ನಿಜಕ್ಕೂ ಇನ್ನಿಲ್ಲದ ಸುದ್ದಿಗಳೇ ಹರಿದಾಡ್ತವೆ. ವಿನಾಕಾರಣ ಇವರ ಜೊತೆಗೆ ಒಂದು ಸಂಬಂಧವನ್ನು ಕಟ್ಬಿಡ್ತಾರೆ. ಆ ಕಲ್ಪನೆನೇ ಕಲ್ಪಿಸ್ಕೊಳ್ಳೋದು ಹೇಗೆ ಅನ್ನೋ ರೀತಿಯಾಗಿ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಆಲೋಚನೆ ಬೇಡ. ಸೊ ನಮ್ಮ ಇಬ್ಬರ ನಡುವೆ ಏನೂ ಇಲ್ಲ ಅಂತೇಳಿ ಸ್ವತಃ ಚಂದನ್ ಶೆಟ್ಟಿ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಯಾವಾಗ ನಿವೇದಿತಾ ಗೌಡ ಅವ್ರನ್ನ ಡಿವೋರ್ಸ್ ಕೊಟ್ಟು ದೂರ ಆದರೂ ಒಂದಿಷ್ಟು ಸುದ್ದಿಗಳು ಹರಿದಾಡೋದಂತೂ ನಿಜ. ಸ್ಯಾಂಡಲ್ವುಡ್ನಲ್ಲಿ ಹಾಗೆ ನೋಡಿದ್ರೆ ಒಂದಷ್ಟು ನಟಿಮಣಿಗಳ ಜೊತೆಗೆ ಅವರ ಹೆಸರು ತಳಕು ಆಗ್ತಂತಲೇ ಬಂತು. ಇತ್ತೀಚೆಗೆ ಒಂದು ರ್ಯಾಪರ್ ಸಾಂಗ್ ಮಾಡಿದ್ರು, ಆಲ್ಬಮ್ ಸಾಂಗ್ನಲ್ಲಿರ್ತಕ್ಕಂಥ ಒಬ್ಬ ನಟಿಯ ಜೊತೆಗೆ ಅವರು ಡೇಟಿಂಗ್ ಮಾಡ್ತಾರಂತ ಕೂಡ ಸುದ್ದಿ ಬಂತು. ಆದರೆ ಚಂದನ್ ಶೆಟ್ಟಿ ಮಾತ್ರ ಎಲ್ಲೂ ಕೂಡ ಅದ್ರ ಬಗ್ಗೆ ಹೇಳಲಿಲ್ಲ, ಸ್ಪಷ್ಟನೆ ಕೊಡೋಕ್ಕೂ ಕೂಡ ಹೋಗಲಿಲ್ಲ ಅವರು. ಯಾಕಂದರೆ ನಾನು ಕರೆಕ್ಟಾಗಿದ್ದೀನಿ, ನಾನು ಆ ರೀತಿಯ ಯಾವುದೇ ಒಂದು ಹೆಸರು ಹೇಳೋದು ತಪ್ಪು, ಯಾವ ನಟಿಯ ಜೊತೆಗೂ ನಾನು ಆ ರೀತಿಯಾಗಿ ನಡ್ಕೊಂಡಿಲ್ಲ. ಸೊ ನನ್ನ ಜೊತೆ ಕೂಡ ಯಾರ ಹೆಸರು ಸೇರ್ಸೋಕ್ಕೆ ಹೋಗಬೇಡಿ ಅಂತೇಳಿ ಮನವಿ ಕೂಡ ಮಾಡಿಕೊಂಡ್ರು. ಅದಾದಮೇಲೆ ಪ್ರೆಸ್ ಮೀಟಲ್ಲಿ ಸ್ವತಃ ಅವರೇ ಈ ವಿಷಯವನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಸಲಗ ನಟಿ ಸಂಜನಾ ಇದ್ದಾರೆ, ಆ ಸಂಜನಾ ಅವರ ಎದುರುಗಡೆನೇ ಮಾತಾಡಿದರು. ಸಂಜನಾ ಕೂಡ ನಾನು ಆ ಬಗ್ಗೆ ಕೇಳ್ಪಟ್ಟೆ, ಆದರೆ ನನ್ನ ಹೆಸರು ಹೇಗೆ ಅವರ ಜೊತೆ ತಳಕಾಗ್ತೋ ಗೊತ್ತಿಲ್ಲ. ಸೊ ಇಬ್ಬರು ಕೂಡ ಒಂದು ಸಿನಿಮಾದಲ್ಲಿ ನಟಿಸಿದ್ದೀವಿ ಅಂದಮೇಲೆ ಕಾಮನ್ ಆಗಿ ಕ್ಲೋಸ್ ಆಗಿರ್ತೀವಿ. ಹಂಗೆ ಅಂದ ತಕ್ಷಣ ನಾವಿಬ್ಬರು ಡೇಟಿಂಗ್ ಮಾಡ್ತೀವಿ ಅಥವಾ ಲವ್ ಮಾಡ್ತೀವಿ ಅಂತ ಸುದ್ದಿ ಹಬ್ಸ್ಬಾರ್ದು. ಅದು ಹಬ್ಸೋದು ನಿಜಕ್ಕೂ ತಪ್ಪು, ತಿಳ್ಕೊಂಡು ಮಾತಾಡಬೇಕು. ನನಗೆ ಅವರು ಒಂದು ರೀತಿಯ ಗುಡ್ ಫ್ರೆಂಡ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂಥೇಳಿ ಸಂಜನಾ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೇನೇ ಇರಲಿ, ಚಂದನ್ ಶೆಟ್ಟಿ ಅವರು ಯಾವಾಗ ಡಿವೋರ್ಸ್ ತೊಗೊಳ್ತಾರೆ, ಅದಾದ ಮೇಲೆ ಒಂದಿಷ್ಟು ಹೆಸರುಗಳು ಕೇಳ್ಕೊಂಡು ಬಂತು. ಆಗಲೇ ಕೂಡ ಅವರು ಹೇಳ್ತಾ ಬಂದರು, ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಿನಾಕಾರಣ ಸುದ್ದಿಗಳು ಹಬ್ಬಿಸ್ತಾರೆ, ಇದನ್ನು ಯಾರೂ ಕೂಡ ನಂಬಕ್ಕೆ ಹೋಗ್ಬಿಡಿ, ದಯವಿಟ್ಟು ಈ ರೀತಿಯ ಇದರಿಂದ ಮಾಡೋದಕ್ಕೆ ಹೋಗೋದು ತಪ್ಪು. ಸೊ ಈ ಥರ ಹಬ್ಸೋದ್ರಿಂದ ಯಾರಿಗೂ ಏನೂ ಲಾಭ ಇಲ್ಲ. ಹಾಗಂತ ಈ ಸುದ್ದಿ ಹಬ್ಬಿರೋದ್ರಿಂದ ನನ್ನ ಕೆರಿಯರ್ಗೆ ಯಾವುದೇ ರೀತಿಯಾಗಿ ಹೊಡೆತ ಬಿದ್ದಿಲ್ಲ. ನನ್ನ ಕೆರಿಯರ್ ಚೆನ್ನಾಗೇ ಇದೆ. ಹಾಗೆ ನೋಡಿದ್ರೆ ಮುಂಚೆ ಹೇಗಿದ್ನೋ ಅದಕ್ಕಿಂತ ಚೆನ್ನಾಗಿ ಈಗಿದ್ದೀನಿ ಅಂತೇಳಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದು ದೃಶ್ಯದಲ್ಲಿ ನೀವು ಕಾಣ್ಬೋದು, ಒಂದೇ ಒಂದು ಸಿನಿಮಾದ ದೃಶ್ಯದಲ್ಲಿ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಕೂಡ ನಟಿಸ್ತಾರೆ. ಆ ದೃಶ್ಯದ ಇದರಲ್ಲಿ ಅವರಿಬ್ಬರು ಕೂಡ ಹಗ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ನಿವೇದಿತಾ ಅವರು ಕಣ್ಣೀರು ಹಾಕ್ತಾರೆ. ಸೊ ಆ ಒಂದು ದೃಶ್ಯ ಲೀಕ್ ಆಗಿತ್ತು, ಸಾಕಷ್ಟು ಕೂಡ ವೈರಲ್ ಕೂಡ ಆಗಿತ್ತು. ಮತ್ತೆ ಇಬ್ಬರು ಒಂದಾಗ್ಬಿಡ್ತಾರೆ ಅನ್ನೋ ಸುದ್ದಿಗಳೆಲ್ಲ ಬಂದೋಯ್ತು. ಅದೇನೇ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ವಿನಾಕಾರಣ ಈ ರೀತಿಯ ಸುದ್ದಿಗಳನ್ನು ಹಬ್ಸ್ತಾರೆ. ಯಾರು ಹಬ್ಸ್ತಾರೋ ಗೊತ್ತಿಲ್ಲ.
ಸೊ ಅಪ್ಸದಾದರೂ ಯಾಕೆ, ಅವ್ರಿಗೆ ಏನು ಲಾಭ ಸಿಗುತ್ತೆ ಅನ್ನೋ ಪ್ರಶ್ನೆನ ಕೂಡ ಚಂದನ್ ಶೆಟ್ಟಿ ಮಾಡಿದ್ದಾರೆ. ಒಂದಂತೂ ನಿಜ, ಇಬ್ಬರು ಕೂಡ ಈಗ ಬೇರೆ ಬೇರೆ ಆಗಿದ್ದಾರೆ, ನಿವೇದಿತಾ ಮತ್ತು ಚಂದನ್ ಶೆಟ್ಟಿ. ಆದರೆ ಹಾಗಂತ ಯಾರ್ಯಾರೋ ಜೊತೆಗೆ ಯಾರೋ ಹೆಸರು ತಳಕು ಹಾಕೋದು ಎಷ್ಟು ಸರಿ ಅನ್ನೋದು ಅವರ ಪ್ರಶ್ನೆ. ಹಿಂದೆ ಕೂಡ ನಿವೇದಿತಾ ಗೌಡ ಅವರು ಎಲ್ಲೋ ಫಾರಿನ್ ಟ್ರಿಪ್ ಹೋದಾಗ ಅಲ್ಲಿ ಯಾರೋ ಒಬ್ಬ ಫ್ರೆಂಡ್ ಜೊತೆ ಒಂದಿಷ್ಟು ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಟ್ವಿಟ್ಟರ್ನಲ್ಲಿ ಹಂಚ್ಕೊಂಡಿದ್ರು. ಸೊ ಅಲ್ಲೂ ಕೂಡ ಅಷ್ಟೇ ಇಬ್ಬರ ಫೋಟೋಗೆ ಒಂದು ಕ್ಯಾಪ್ಷನ್ ಕೊಟ್ಟು ಹೊಸ ಫ್ರೆಂಡ್ ಸಿಕ್ಕ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹರಿದಾಡಂಗೆ ಮಾಡಿದ್ರು. ಸೊ ವಿನಾಕಾರಣ ಅದೊಂದು ಕಟ್ಟುಕತೆಯನ್ನು ಕೂಡ ಕಟ್ಟಿದರು. ಆದರೆ ಚಂದನ್ ಶೆಟ್ಟಿ ಹಲವಾರು ನಟಿಯರ ಜೊತೆ ಸ್ಟೆಪ್ ಆಗ್ತಾರೆ, ಹಲವಾರು ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಇಷ್ಟಾದರೂ ಕೂಡ ಇವರ ಜೊತೆ ಅವರ ಹೆಸರನ್ನ ತಳಕಾಗೋದು ಎಷ್ಟು ಸರಿ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಒಂದಂತೂ ಸ್ಪಷ್ಟನೆ ಕೊಟ್ಟಿರ್ತಾರೆ ಚಂದನ್ ಶೆಟ್ಟಿ ಅವರು, ನಾನು ಸದ್ಯಕ್ಕೆ ಈಗ ಒಬ್ಬನೇ ಇದ್ದೀನಿ, ಒಬ್ಬಂಟಿಯಾಗೇ ಇದ್ದೀನಿ. ಸೊ ನನಗೆ ಯಾವ ಆಲೋಚನೆಗಳಿಲ್ಲ, ನನ್ನ ಫೋಕಸ್ ಬೇರೆ ಇದೆ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ರೀತಿಯ ಅಪಪ್ರಚಾರ ಮಾಡಬೇಡಿ ಅಂತ ನಾನು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಜನಾ ಕೂಡ ಇದ್ರ ಬಗ್ಗೆ ಧ್ವನಿಗೂಡಿಸಿ ನನಗೂ ಮತ್ತು ಚಂದನ್ ಶೆಟ್ಟಿಗೂ ಯಾವ ರೀತಿಯ ಸಂಬಂಧ ಇಲ್ಲ, ನನಗೆ ಅವರು ಒಳ್ಳೆ ಆರ್ಟಿಸ್ಟ್ ಮತ್ತು ಒಬ್ಬ ಒಳ್ಳೆ ಫ್ರೆಂಡ್ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದಂತೂ ನಿಜ, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಸುದ್ದಿಗಳು ಆಗಾಗ ಹಪ್ತಾನೆ ಇರ್ತವೆ. ಸೊ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಸ್ವತಃ ಅವ್ರುಗಳಿಗೆ ಆಗ್ತವ್ರಿಗೆ ಗೊತ್ತಾಗಿರುತ್ತೆ. ಆದರೂ ಕೂಡ ಒಂದಷ್ಟು ವ್ಯೂಸ್ಗೋ ಒಂದಷ್ಟು ಕಾಮೆಂಟ್ಸ್ಗೋ ಈ ರೀತಿಯ ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಳ್ಳೋದು ಸಹಜ. ಸೊ ಸಿನಿಮಾ ರಂಗದಲ್ಲಿ ಈ ರೀತಿಯ ಪ್ರಕರಣಗಳು ಜಾಸ್ತಿ, ಇಂಥ ಅಂತ್ಯಕಂತ್ಯಗಳು ಸುದ್ದಿಗಳೇ ಓಡಾಡ್ತಾ ಇರ್ತವೆ. ಸೊ ಅಂಥದ್ದೊಂದು ಸುದ್ದಿ ಈಗ ಚಂದನ್ ಶೆಟ್ಟಿ ಅವ್ರಿಗೂ ಕೂಡ ಓಡಾಡ್ತಾ ಇತ್ತು. ಅದಕ್ಕೆ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ನನಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಅಂತೇಳಿ ಸಾರಿ ಹೇಳಿದ್ದಾರೆ.